ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಖರೀದಿಸಿದ ಅರ್ಧ ಗಂಟೆಯಲ್ಲೇ ಕಾರೊಂದು ಬೆಂಕಿಗೆ ಆಹುತಿಯಾದ ಘಟನೆ. ಮಂಗಳೂರಿನ ಕದ್ರಿಯಲ್ಲಿ ಸಂಪೂರ್ಣ ಸುಟ್ಟು ಕರಕಲಾದ ಕಾರು, ಚಾಲಕ ಪಾರು. ಕಾಸರಗೋಡು ಉಪಜಿಲ್ಲಾ ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಯ ವತಿಯಿಂದ ನಡೆಸಲಾಯಿತು ಸೃಜನೋತ್ಸವ 24 ಕಾರ್ಯಕ್ರಮ. ಬೋವಿಕಾನ ಎಯುಪಿ ಶಾಲೆಯಲ್ಲಿ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವ 18ರಂದು ಆರಂಭ. ಮಾಲಿನ್ಯ ಮುಕ್ತ ನವಕೇರಳ ಜನಕೀಯ ಜಾಗೃತಿ ಅಭಿಯಾನದ ಅಂಗವಾಗಿ ಮಕ್ಕಳ ಹರಿತ ಸಭೆ ಹೆಣ್ಮಗಜೆ ಗ್ರಾಮ ಪಂಚಾಯಿತಿಯ ನೇತೃತ್ವದಲ್ಲಿ. ಖ್ಯಾತ ಚಿತ್ರಕಾರ ಭಾರ ಭಾಸ್ಕರನವರು ರಚಿಸಿದ ಅಡುಕಳ ಪುಸ್ತಕದ ಬಿಡುಗಡೆ ಅದ್ದೂರಿ ಕಾರ್ಯಕ್ರಮದಲ್ಲಿ. ವಾರ್ತೆಗಳು ವಿವರವಾಗಿ. ಖರೀದಿಸಿದ ಅರ್ಧ ಗಂಟೆಯಲ್ಲೇ ಕಾರೊಂದು ಬೆಂಕಿಗೆ ಆಹುತಿಯಾದ ಘಟನೆ ಮಂಗಳೂರಿನ ಕದ್ರಿಯಲ್ಲಿ ನಡೆದಿದೆ. ಬ್ಯಾಟರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಂತಾಗಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿರುವುದು. ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಮಂಗಳೂರು ನಗರದ ಲೇಡಿ ಹಿಲ್ ಪೆಟ್ರೋಲ್ ಪಂಪ್ ಬಳಿ ಕಾರೊಂದು ಬೆಂಕಿಗೆ ಆಹುತಿಯಾಗಿ ವಾರ ಕಳೆದಿಲ್ಲ. ಈ ಮಧ್ಯೆ ಶುಕ್ರವಾರ ಮತ್ತೊಂದು ಕಾರು ನಗರದ ಕದ್ರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬೆಂಕಿಗೆ ಆಹುತಿಯಾಗಿದೆ. ನಗರದ ಸೆಕೆಂಡ್ ಸೆಲ್ ಮಳಿಗೆಯಿಂದ ತಲಪಾಡಿಯ ಅಂಕಿತ್ ಎಂಬುವರು ಶುಕ್ರವಾರ ಸಾಯಂಕಾಲ ಕಾರು ಖರೀದಿಸಿ ಕೊಂಡೊಯ್ಯುತ್ತಿದ್ದರು. ಈ ವೇಳೆ ಕಾರನ್ನು ಕದ್ರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಲ್ಲಿಸಿ ಕೆಲ ಹೊತ್ತಿನ ಬಳಿಕ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಸಂದರ್ಭ ಬ್ಯಾಟರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಂತಾಗಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಇದರಿಂದ ಒಮ್ಮೆಲೆ ಆತಂಕಿತರಾದ ಅಂಕಿತ್ ಅವರು ಕಾರನ್ನು ನಿಲ್ಲಿಸಿ ಕೆಳಗಿಳಿದಿದ್ದಾರೆ. ಇದಾದ ಅರೆ ಕ್ಷಣದಲ್ಲೇ ಇಡೀ ಕಾರಿಗೆ ಬೆಂಕಿ ವ್ಯಾಪಿಸಿದೆ. ನೋಡುತ್ತಿದ್ದಂತೆ ಕಾರು ಸುಟ್ಟು ಕರಕಲಾಗಿದೆ. ಕದ್ರಿ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಕಾಸರಗೋಡು ಉಪಜಿಲ್ಲಾ ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಯ ವತಿಯಿಂದ ಸೃಜನೋತ್ಸವ 24 ಕಾರ್ಯಕ್ರಮ ಆಯೋಜಿಸಲಾಯಿತು. ಬೋವಿಕಾನ ಎಯುಪಿ ಶಾಲೆಯಲ್ಲಾಗಿತ್ತು ಕಾರ್ಯಕ್ರಮ. ಕಾಸರಗೋಡು ಉಪಜಿಲ್ಲಾ ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಯ ವತಿಯಿಂದ ಸೃಜನೋತ್ಸವ 24 ಕಾರ್ಯಕ್ರಮ ಬೋವಿಕಾನ ಎಯುಪಿ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ವಿದ್ಯಾರ್ಥಿಗಳ ಸ್ವಾಗತ ನೃತ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಲಾ ವ್ಯವಸ್ಥಾಪಕ ಗಂಗಾಧರನ್ ನಾಯರ್ ಪಾಡಿ ದೀಪ ಬೆಳಗಿಸಿದರು. ಶಾಸಕ CH കുഞ്ഞമ്പു ഉദ്ഘാടിಸಿದರು. എന്തെങ്കിലും ഒരു കഴിവ് നമ്മുടെ കുട്ടികൾ പ്രകടിപ്പിക്കും. ആ കഴിവ് ഉണ്ടോ എന്ന് അറിയണമെങ്കിൽ, ഈ കുട്ടിക്ക് ഇങ്ങനൊരു കഴിവുണ്ടോ എന്നറിയണമെങ്കിൽ അതിന് അവസരം വേണം. ആ അവസരമാണ് സ്കൂളുകളിൽ, പ്രത്യേകിച്ച് പൊതുവിദ്യാഭ്യാസ സ്ഥാപനങ്ങളിൽ സർക്കാർ തന്നെ സംവിധാനം ചെയ്ത സ്കൂൾ കലോത്സവം, സ്കൂൾ ശാസ്ത്രോത്സവം, സ്കൂൾ ഗണിതോത്സവം, അതുപോലെ തന്നെ സ്പോർട്സ് തുടങ്ങി വിവിധങ്ങളായ മത്സരങ്ങളായാലും പരിപാടികളായാലും സർക്കാർ നടത്തിക്കൊണ്ടിരിക്കുന്നത്. ಮುಳಿಯಾರ್ ಪಂಚಾಯತ್ ಅಧ್ಯಕ್ಷೆ PV ಮಿನಿ ಅಧ್ಯಕ್ಷತೆ ವಹಿಸಿದ್ದರು. ಸಿನಿಮಾ ಸಾಂಸ್ಕೃತಿಕ ಕಾರ್ಯಕರ್ತ ಕುഞ്ഞിಕೃಷ್ಣನ್ ಮಾಸ್ಟರ್ ಮುಖ್ಯ ಅತಿಥಿಯಾಗಿದ್ದರು. ഉത്രാട പൂനിലാവേവാ മുറ്റത്തെ പൂക്കളത്തിൽ വാടിയ പൂവനിയിൽ ഇത്തിരി പാൽ ചുരത്താൻ വാ. ഈ ലളിതഗാനങ്ങളൊക്കെ യേശുദാസ് ഇങ്ങനെ പാടി പിന്നീടാണ് യേശുദാസ് പ്രസിദ്ധനായ ഗായകനായി മാറുന്നത്. അപ്പം നമ്മൾക്കൊരു അവസരം മക്കൾക്ക് കൊടുക്കുകയാണ്. അവർക്ക് പാടാനുള്ള, പാട്ടെഴുതാനുള്ള, അതുപോലെ തന്നെ ഡാൻസ് ചെയ്യാനുള്ള അവസരങ്ങൾ മക്കൾക്ക് കൊടുക്കുന്നു. അതുകൊണ്ട് മക്കളെ നമ്മൾ പ്രോത്സാഹിപ്പിക്കാൻ അവസരങ്ങൾ കൊടുക്കണം. ಈ ಸಂದರ್ಭದಲ್ಲಿ ನಾಡಂಪಾಟ್ ಕಲಾಗಾರ ಅದ್ವಿಕ್ ರಾಜ್ ಅವರನ್ನು ಸನ್ಮಾನಿಸಲಾಯಿತು. ಎ ಜನಾರ್ದನನ್, ಅನಿಸಾ ಮನ್ಸೂರ್ ಮಲ್ಲ, ರೈಸಾ ರಾಶಿದ್, ಅಬ್ಬಾಸ್ ಕೊಳಚಿಪ್ಪು, ಅನನ್ಯ ಎಂ, ಅಗಸ್ಟಿನ್ ಬರ್ನಾಡ್ ಮೊಂತೆರೋ ಮುಂತಾದವರು ಶುಭ ಹಾರೈಸಿದರು. ಉಣ್ಣಿಕೃಷ್ಣನ್ ಅಣಿഞ്ഞ ಕಾರ್ಯಾಗಾರದ ಬಗ್ಗೆ ವಿವರಿಸಿದರು. ಪಿ ಪ್ರೇಮಬಿಂದು ಸ್ವಾಗತಿಸಿ ವಿಮಲ್ ಕುಮಾರ್ಗೆ ಧನ್ಯವಾದವಿತ್ತರು. ಸಾಯಂಕಾಲ ಸಮಾರೋಪ ಸಮ್ಮೇಳನ ನಡೆಯಿತು. ಕಾರ್ಯಕ್ರಮದಲ್ಲಿ ಸರ್ಟಿಫಿಕೇಟ್ಗಳ ವಿತರಣೆಯೂ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವ 18ರಂದು ಆರಂಭವಾಗಲಿದೆ. 95 ಶಾಲೆಗಳಿಂದ ಸುಮಾರು 8,000 ವಿದ್ಯಾರ್ಥಿಗಳು ವಿವಿಧ ಕಲಾ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವ ನವೆಂಬರ್ 18ರಿಂದ 21ರವರೆಗೆ ಮಂಗಲ್ಪಾಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಲಿದೆ. ಉಪಜಿಲ್ಲಾ ವ್ಯಾಪ್ತಿಯ 95 ಶಾಲೆಗಳ ಸುಮಾರು 8,000 ವಿದ್ಯಾರ್ಥಿಗಳು ಹಲವು ಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವರು. ಮಂಗಲ್ಪಾಡಿ ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಹೊರತಾಗಿ ಎಜಿಐ ಎಯುಪಿಎಸ್ ಐಲಾ, ಎಸ್ಎಸ್ಎಯುಪಿಎಸ್ ಐಲಾ, ಐಲಾ ದೇವಸ್ಥಾನ, ಲಯನ್ಸ್ ಕ್ಲಬ್ ಆಡಿಟೋರಿಯಂ ಎಂಬೆಡೆಗಳಲ್ಲಾಗಿ ಕಲೋತ್ಸವಕ್ಕೆ ವೇದಿಕೆ ಸಿದ್ಧಪಡಿಸಲಾಗುವುದು. 18ರಂದು ವೇದಿಕೇತರ ಸ್ಪರ್ಧೆಗಳು ಹಾಗೂ 19, 20 ಮತ್ತು 21ರಂದು ವೇದಿಕೆ ಸ್ಪರ್ಧೆಗಳು ನಡೆಯಲಿವೆ. 19ರಂದು ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. ബഹുമാനപ്പെട്ട ഇതിനു വേണ്ടി രൂപീകരിച്ച സംഘാടക സമിതി ചെയർമാൻ മുളപ്പാടി ഗ്രാമപഞ്ചായത്തിൻ്റെ പ്രസിഡന്റുമായ പ്രിയപ്പെട്ട റുബീന നൗഫലാണ് ആ ഉദ്ഘാടന ചടങ്ങിൻ്റെ അധ്യക്ഷൻ. മഞ്ചേശ്വരത്തിൻ്റെ പ്രിയപ്പെട്ട MLA എ.കെ.എം. അഷ്റഫ് ഇതിന് ഉദ്ഘാടകനാണ്. അതിൻ്റെ സ്വാഗത പ്രഭാഷണം നടത്തുന്നത് കൺവീനർ ഹയർ സെക്കൻഡറി സ്കൂളിലെ ഡോക്ടർ ശ്രീകുമാർ മാഷാണ്. മറ്റു ജനപ്രതിനിധികളും നമ്മുടെ നാട്ടിലെ വിശിഷ്ട അതിഥികളെയും ഒക്കെ പങ്കെടുപ്പിച്ചുകൊണ്ടാണ് അതിൻ്റെ ഉദ്ഘാടന ചടങ്ങ് നടത്തുന്നത്. ಸಂಘಟನಾ ಸಮಿತಿ ಅಧ್ಯಕ್ಷೆ ರುಬೀನಾ ನೌಫಲ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷ ಹನೀಫ್ ಪಿಕೆ, ಜಿಲ್ಲಾ ಪಂಚಾಯತ್ ಸದಸ್ಯ ರೆಹಮಾನ್, ಮಂಗಲ್ಪಾಡಿ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಇರ್ಫಾನಾ ಇಕ್ಬಾಲ್, ಎಇಒ ರಾಜಗೋಪಾಲ ಕೆ, ಪಂಚಾಯತ್ ಸದಸ್ಯ ಮಜೀದ್ ಪಚ್ಚಂಬಳ, ಪ್ರಾಂಶುಪಾಲ ಶ್ರೀಕುಮಾರ್ ಎಂಎ, ಪಿಟಿಎ ಅಧ್ಯಕ್ಷ ಮೊಹಮ್ಮದ್ ಉಪ್ಪಳಗೇಟ್, ನೌಶಾದ್ ಕೆಪಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹೆಣ್ಮಕಜೆ ಗ್ರಾಮ ಪಂಚಾಯಿತಿಯ ನೇತೃತ್ವದಲ್ಲಿ ಮಾಲಿನ್ಯ ಮುಕ್ತ ನವಕೇರಳ ಜನಕೀಯ ಜಾಗೃತಿ ಅಭಿಯಾನದ ಅಂಗವಾಗಿ ಮಕ್ಕಳ ಹರಿತ ಸಭೆ ಎಂಬ ಸ್ವಾಸ್ಥ್ಯ ಸಂಕಲ್ಪದ ವಿನೂತನ ಕಾರ್ಯಕ್ರಮ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಉದ್ಘಾಟಿಸಿದರು. ಹೆಣ್ಮಕಜೆ ಗ್ರಾಮ ಪಂಚಾಯತ್ನ ನೇತೃತ್ವದಲ್ಲಿ ಮಾಲಿನ್ಯ ಮುಕ್ತ ನವಕೇರಳ ಜನಕೀಯ ಜಾಗೃತಿ ಅಭಿಯಾನದ ಅಂಗವಾಗಿ ಮಕ್ಕಳ ಹರಿತ ಸಭೆ ಎಂಬ ಸ್ವಾಸ್ಥ್ಯ ಸಂಕಲ್ಪದ ವಿನೂತನ ಕಾರ್ಯಕ್ರಮ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಉದ್ಘಾಟಿಸಿದರು. ಮಕ್ಕಳ ಮೇಲೆ ಇರುವಂತಹ ಪ್ರೀತಿ, ಅದನ್ನೆಲ್ಲ ಪರಿಗಣಿಸಿಕೊಂಡು ನವೆಂಬರ್ 14ನೇ ತಾರೀಕು 1889 ನವೆಂಬರ್ 14ನೇ ತಾರೀಕಿನಂದು ಆಗಿರುತ್ತದೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಮನ್ವಿತ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನಾಥ ಪಿ ಹರಿತ ಸಭೆಯ ಮಂಡನೆಗೈದರು. ವಿಸ್ಮಿತಾ ಡಿ ಹರಿತ ಸಭೆಯ ಉದ್ದೇಶಗಳನ್ನು ತಿಳಿಸಿದರು. ಸಾತ್ವಿಕ ಕಾರ್ಯಕ್ರಮದ ರೂಪುರೇಷೆ ಮಂಡನೆಗೈದರು. ಈ ಸಂದರ್ಭದಲ್ಲಿ ಪಂಚಾಯತ್ ವ್ಯಾಪ್ತಿಯ ವಿವಿಧ ಶಾಲೆಗಳಿಂದ ಆಗಮಿಸಿದ ಹರಿತ ಪ್ರತಿನಿಧಿಗಳಾದ ವಿದ್ಯಾರ್ಥಿಗಳು ಸ್ವಚ್ಛತೆ, ಮಾಲಿನ್ಯ ನಿರ್ವಹಣೆಯ ಬಗ್ಗೆ ತಮ್ಮ ಅಭಿಪ್ರಾಯ ಮಂಡಿಸಿದರು. ಪಂಚಾಯತ್ ಉಪಾಧ್ಯಕ್ಷೆ ರಮ್ಲಾ ಇಬ್ರಾಹಿಂ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ ಕೆಪಿ, ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಶ್ರೀ ಕುಲಾಲ್, ಕ್ಷೇಮ ಕಾರ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸೌದಾ ಬಿ ಹನೀಫ್, ಕುಟುಂಬಶ್ರೀ ಸಿಡಿಎಸ್ ಚೇರ್ಪರ್ಸನ್ ಜಲಜಾಕ್ಷಿ, ಶುಚಿತ್ವ ಮಿಷನ್ ಸಂಪನ್ಮೂಲ ವ್ಯಕ್ತಿ ಸುಗಂಧಿ ಮೊದಲಾದವರು ಮಾತನಾಡಿದರು. ಮಹಮ್ಮದ್ ಮನಾರ್ ಸ್ವಾಗತಿಸಿ ಕಜಂಪಾಡಿ ಶಾಲಾ ಶಿಕ್ಷಕ ಕಮಲಾಕ್ಷ ನಾಯ್ಕ್ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಖ್ಯಾತ ಚಿತ್ರಗಾರ ಭಾರಾ ಭಾಸ್ಕರನ್ ಅವರು ರಚಿಸಿದ ಅಡುಕಳ ಪುಸ್ತಕದ ಬಿಡುಗಡೆ ಅದ್ದೂರಿ ಕಾರ್ಯಕ್ರಮದಲ್ಲಿ ನಡೆಯಿತು. ಹೋಟೆಲ್ ಸಿಟಿ ಟವರ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೆಸಿ ನಾರಾಯಣನ್ ಪುಸ್ತಕ ಬಿಡುಗಡೆಗೊಳಿಸಿದರು. ಕಲೆಯ ಅಡುಗೆಯಲ್ಲಿ ಸಾಂಸ್ಕೃತಿಕ ಸ್ವಾದವುಳ್ಳ 15 ಖಾದ್ಯಗಳನ್ನು ತಯಾರಿಸಿ 10 ವರ್ಷ ಪೂರೈಸುತ್ತಿರುವ ಕಾಸರಗೋಡು ಒಕ್ಕೂಟ ಭಾರಾ ಭಾಸ್ಕರನ್ ಅವರು ರಚಿಸಿದ ಅಡುಕಳ ಪುಸ್ತಕವನ್ನು ಕಾಸರಗೋಡಿಗೆ ಸಮರ್ಪಿಸಿದೆ. ಕಾಸರಗೋಡು ಸಿಟಿ ಟವರ್ ಹಾಲ್ನಲ್ಲಿ ಆಯೋಜಿಸಿದ್ದ ಅದ್ದೂರಿ ಕಾರ್ಯಕ್ರಮದಲ್ಲಿ ಖ್ಯಾತ ವಿಮರ್ಶಕ ಕೆಸಿ ನಾರಾಯಣನ್ ಅವರು ಕಥೆಗಾರ್ತಿ ಎಸ್ ಸಿತಾರಾ ಅವರಿಗೆ ನೀಡಿ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಪುಸ್ತಕ ಬಿಡುಗಡೆಯ ನಂತರ ಮಾತನಾಡಿದ ಕೆಸಿ ನಾರಾಯಣನ್, ಅಡುಗೆ ಮನೆಯಲ್ಲೇ ಉಳಿದ ಮಲಯಾಳಿ ಮಹಿಳೆಯನ್ನು ವೇದಿಕೆಗೆ ಕರೆತಂದ ಪರಂಪರೆ ಹೊಂದಿರುವ ಕೇರಳದಲ್ಲಿ ಚಿತ್ರಕಲಾವಿದರೊಬ್ಬರು ಅಡುಗೆ ಮನೆಯನ್ನು മുഖമണ്ഡപವನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು. മൂകാംബികമാരെല്ലാം എഴുത്തുകാരായ ലളിതാംബികകളായാലും അതാണ് കേരളത്തിലെ അടുക്കളയിലും സ്ത്രീയുടെയും എഴുത്തിൻ്റെയും ചരിത്രം. അങ്ങനെ ഒരു ചരിത്രത്തിൽ ഒരു പുരുഷനും സ്ഥാനം പിടിക്കുന്നതിൻ്റെ വേറൊരു ചരിത്രമാണ് ഇപ്പോൾ ഭാസ്കർ. കാരണം ഭാസ്കരനും ഇരുളടഞ്ഞ, പ്രകാശം കുറഞ്ഞ ഒരിടത്തേക്ക് കടന്നു ചെല്ല. എന്തുകൊണ്ട്? ഒരു ചിത്രമെഴുത്ത് പെൻസിലുമായിട്ട്. അതാണ് വ്യത്യാസം. എഴുത്ത് പെൻസിലിൻ്റെ തന്നെ രൂപാന്തരമാണ് ചിത്രമെഴുത്ത് പെൻസിൽ. ഈ ചിത്രമെഴുത്ത് പെൻസിലുമായിട്ട്
സാധാരണഗതിയിൽ എഴുത്തുകാരോ ചിത്രമെഴുത്തുകാരോ ഒന്നും അടുക്കളയിലേക്ക് പോകാറില്ല. കാരണം വീട്ടിലെ ഏറ്റവും പ്രകാശം കുറഞ്ഞ സ്ഥലമാണ് അടുക്കള. ಕಥೆಗಾರ್ತಿ ಸಿತಾರಾ പുസ്തಕದ ಬಗ್ಗೆ ಮಾತನಾಡಿದರು. ഒരു പുസ്തകമല്ല, അത് പല പുസ്തകങ്ങളാണ്. അതിൽ ഇല്ലാത്ത, നമ്മൾ മഹാഭാരതത്തിനെ പറ്റിയൊക്കെ പറയുന്നില്ല, ഇല്ലാത്തത് കുറവാണ്. അതിൽ അദ്ദേഹത്തിന്റെ ജീവിതമുണ്ട്, അദ്ദേഹത്തിന്റെ കാഴ്ചപ്പാടുകളുണ്ട്. അടുക്കള എന്നുള്ളൊരു മെയിൻ കൺസെപ്റ്റ് ഓഫ് കോഴ്സ് അവിടെയുണ്ട്. അടുക്കളയുടെ കാഴ്ചകളുണ്ട്, അടുക്കളയുടെ രാഷ്ട്രീയമുണ്ട്, അടുക്കളയിലേക്കുള്ള ഒരു പുരുഷന്റെ നോട്ടങ്ങളുണ്ട്. അതൊക്കെ ഒരു വശത്തുണ്ടായിരിക്കുന്നുണ്ട്. അതിനപ്പുറത്തേക്ക് ജീവിതത്തിന്റെ ഒരുപാട്, അദ്ദേഹത്തിന്റെ വ്യക്തിപരമായ ജീവിതത്തിലേതായാലും മറ്റുള്ളവരുടേതായാലും ഒരുപാട് വളരെ വിഭ്രാത്മകമായ, നമുക്ക് വായിക്കുമ്പോൾ ഒരു എന്താ പറയാ, വളരെ ഫാന്റസി നിറഞ്ഞ ഒരു നോവൽ വായിക്കുകയാണോ എന്ന് തോന്നിപ്പിക്കുന്ന രീതിയിലുള്ള പല ഭാഗങ്ങളും ആ പുസ്തകത്തിലുണ്ടായിരുന്നു. ഞാൻ ಜಿಬಿ ವಲ್ಸನ್ ಸ್ವಾಗತಿಸಿದರು. ವಿಮರ್ಶಕ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತ ಇಪಿ ರಾಜಗೋಪಾಲನ್ ಪುಸ್ತಕ ಪರಿಚಯಿಸಿದರು. ಅಂಬಿಕಾ ಸುತನ್ ಮಾಂಗಾಡ್ ಮಾತನಾಡಿದರು. ಬಾರಾ ಭಾಸ್ಕರನ್ ಪ್ರತ್ಯುತ್ತರ ಭಾಷಣ ಮಾಡಿದರು. ನಂತರ ನಡೆದ ವರ್ತಮಾನ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಕೆಸಿ ನಾರಾಯಣನ್, ಮಾಂಗಾಡ್ ರತ್ನಾಕರನ್, ಸಿತಾರಾಯಸ್, ಬಾರಾ ಭಾಸ್ಕರನ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಲಾವಿದರಿಂದ ನೇರವಾಗಿ ಪುಸ್ತಕ ಪಡೆಯುವ ಸೌಲಭ್ಯವನ್ನು ಕಲ್ಪಿಸಲಾಗಿತ್ತು. ಆಹಾರ ಮತ್ತು ಸಂಗೀತವು ಕಾರ್ಯಕ್ರಮದ ಭಾಗವಾಗಿತ್ತು. ಕೇರಳದ ಅಡುಗೆ ಮನೆಯ ಚಿತ್ರವನ್ನು ಅನ್ವೇಷಿಸುವ ಪುಸ್ತಕವಾಗಿದೆ ಬಾರಾ ಭಾಸ್ಕರನ್ ಅವರ ಅಡುಗಳ. ಕೆಸಿ ನಾರಾಯಣನ್ ಅವರ ಸಂಪಾದಕತ್ವದಲ್ಲಿ ಪುಸ್ತಕ ಓದುಗರನ್ನು ತಲುಪಿದೆ. ಮನೋರಮಾ ಹೋರ್ದೋಸ್ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನ ನವೆಂಬರ್ 18, 19, 20 ಎಂಬ ದಿನಾಂಕಗಳಲ್ಲಾಗಿ ಅಣಂಗೂರಿನಲ್ಲಿ ನಡೆಯಲಿದೆ. ಕೇಂದ್ರ ಸಮಿತಿ ಸದಸ್ಯ ಎಪಿ ಜಯರಾಜನ್ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನ ನವೆಂಬರ್ 18, 19, 20 ಎಂಬ ದಿನಾಂಕಗಳಲ್ಲಾಗಿ ನಡೆಯಲಿದೆ. ಅಣಂಗೂರಿನಲ್ಲಿ ನಡೆಯಲಿರುವ ಸಮ್ಮೇಳನವನ್ನು ಕೇಂದ್ರ ಸಮಿತಿ ಸದಸ್ಯ ಇಪಿ ಜಯರಾಜನ್ ಉದ್ಘಾಟಿಸುವರು. ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. പാർട്ടിയെ സ്നേഹിക്കുന്ന പാർട്ടി ബന്ധുക്കളെല്ലാം അണിനിരക്കുന്ന കൊടിമര ജാഥകൾ 18-ാം തീയതി ഉച്ചയ്ക്ക് ശേഷം കാസർഗോഡ് നടക്കും. അതിൻ്റെ സമാപനം കുറിച്ചുകൊണ്ട് സ്വാഗത സംഘത്തിൻ്റെ ചെയർമാൻ അവിടെ പതാക ഉയർത്തും. അതോടുകൂടി സമ്മേളനത്തിന് തുടക്കമാകും. 19-ാം തീയതി രാവിലെ പൊതുസമ്മേളനം ആരംഭിക്കും. ആ സമ്മേളനത്തിനകത്താണ് ഞങ്ങൾ സംഘടനാപരമായ കാര്യങ്ങളാണ് ചർച്ച ചെയ്യുന്നത്. ഈ ഏരിയക്കകത്തെ വിവിധ ലോക്കലിൽ നിന്ന് തിരഞ്ഞെടുക്കപ്പെടുന്ന 120ഓളം വരുന്ന സഖാക്കൾ 2 ദിവസങ്ങളായി സമ്മേളനത്തിൽ പങ്കെടുക്കും. ഞങ്ങളുടെ സെക്രട്ടറി സൂചിപ്പിച്ച പോലെ ഞങ്ങളുടെ സംഘടനയുടെ മുന്നേറ്റത്തെ സംബന്ധിച്ചെല്ലാം ചർച്ച നടത്തി കൂടുതൽ കരുത്തുറ്റ പ്രസ്ഥാനത്തെ മുന്നോട്ട് കൊണ്ടുവരാൻ ആവശ്യമായ ലോക്കൽ കമ്മിറ്റിയും അതുപോലെ ഏരിയ കമ്മിറ്റിയും അതുപോലെ തന്നെ സെക്രട്ടറിയൊക്കെ തെരഞ്ഞെടുപ്പ് നടക്കും. ജില്ലാ സമ്മേളനത്തിലുള്ള പ്രതിനിധികളെല്ലാം തിരഞ്ഞെടുക്കുന്നത് ഈ സമ്മേളനത്തിൽ വെച്ചാണ്. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ಚೇರ್ಮನ್ ಟಿ.ಕೆ. ರಾಜನ್, ಪ್ರಧಾನ ಸಂಚಾಲಕ ಅನಿಲ್ ಜೆನಿಕರ, ಏರಿಯಾ ಕಾರ್ಯದರ್ಶಿ ಕೆ.ಎ. ಮೊಹಮ್ಮದ್ ಹನೀಫಾ, ಜಿಲ್ಲಾ ಸಮಿತಿ ಸದಸ್ಯ ಟಿ.ಎಂ.ಎ. ಕರೀಂ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮಕ್ಕಳ ದಿನಾಚರಣೆಯಂದು ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಕೆ.ವಿ. ಕುಮಾರನ್ ಮಾಸ್ಟರ್ ಅವರನ್ನು ಸನ್ಮಾನಿಸಿದರು ಕಾಸರಗೋಡು ಚಿನ್ಮಯ ವಿದ್ಯಾಲಯ. ವಿದ್ಯಾಲಯದ ವಾರ್ಷಿಕೋತ್ಸವದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾಸರಗೋಡು ಚಿನ್ಮಯ ವಿದ್ಯಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಶಿಶು ದಿನವನ್ನು ಆಚರಿಸಲಾಯಿತು. ಹಿಂದಿ ಸಾಹಿತ್ಯ ಬಿರುದಾಂಕಿತ ಬರಹಗಾರ, ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಕೆ.ವಿ. ಕುಮಾರನ್ ಮಾಸ್ಟರ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕೇರಳ ಚಿನ್ಮಯ ಮಿಷನ್ನ ಅಧ್ಯಕ್ಷ ಹಾಗೂ ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಮುಖ್ಯಸ್ಥರಾದ ಸ್ವಾಮಿ ವಿವೇಕಾನಂದ ಸರಸ್ವತಿಯವರು ಶಾಲು ಹೊದಿಸಿ ಸನ್ಮಾನಿಸಿದರು. The lack of knowledge. That is why you are in the school. So at home the mother starts your education, the father starts. So slowly the ignorance is removed at home, in the school, and in the college. Okay. So ignorance is slowly removed. ನಂತರ ಶಾಲಾ ವಾರ್ಷಿಕೋತ್ಸವದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನು ಕೆ.ವಿ. ಕುಮಾರನ್ ಮಾಸ್ಟರ್ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ +2 ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಕಿರುಚಿತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಶಿಶು ದಿನಾಚರಣೆಯ ಅಂಗವಾಗಿ ಅಧ್ಯಾಪಕ ವೃಂದದವರಿಂದ ಮೂಡಿಬಂದ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯಾರ್ಥಿಗಳ ಮನಸೂರೆಗೊಂಡಿತು. ಕಾರ್ಯಕ್ರಮದಲ್ಲಿ ಮಾತಾಜಿ ದಿಶಾ ಚೈತನ್ಯ, ಚಿನ್ಮಯ ಮಿಷನ್ನ ಅಧ್ಯಕ್ಷ ಎ.ಕೆ. ನಾಯರ್, ಕಾರ್ಯದರ್ಶಿ ಕೆ. ಬಾಲಚಂದ್ರನ್, ಪ್ರಾಂಶುಪಾಲರಾದ ಸುನಿಲ್ ಕುಮಾರ್ ಕೆಸಿ, ಉಪಪ್ರಾಂಶುಪಾಲರಾದ ಪ್ರಶಾಂತ ಬಿ, ಮುಖ್ಯೋಪಾಧ್ಯಾಯಿನಿಯರಾದ ಪೂರ್ಣಿಮಾ ಎಸ್ಆರ್, ಸಿಂಧು ಶಶೀಂದ್ರನ್, ಅಧ್ಯಾಪಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ನ್ಯೂಸ್ ಬ್ಯೂರೋ ಕಾಸರಗೋಡು. ಎದಿರ್ತೋಡ್ ಶಂಸುಲ್ ಉಲಮಾ ಇಸ್ಲಾಮಿಕ್ ಅಕಾಡೆಮಿಯ ಪ್ರಥಮ ವಾರ್ಷಿಕೋತ್ಸವ 17ರಂದು ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎದಿರ್ತೋಡ್ ಶಂಸುಲ್ ಉಲಮಾ ಇಸ್ಲಾಮಿಕ್ ಅಕಾಡೆಮಿಯ ಪ್ರಥಮ ವಾರ್ಷಿಕೋತ್ಸವ 17ರಂದು ಮುಹಿಯದ್ದೀನ್ ಜುಮಾ ಮಸೀದಿಯಲ್ಲಿ ನಡೆಯಲಿದೆ. ಮಜ್ಲಿಸುನ್ನೂರ್ ಜಿಲ್ಲಾ ಅಮೀರ್ ಎಂಎಸ್ ಮದನಿ ತಂಗಳ್ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಬಿಕೆ ಅಬ್ದುಲ್ ಖಾದರ್ ಅಲ್ ಕಾಸಿಮಿ ಬಂಬ್ರಾಣ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. പരിപാടിയിൽ സാദാത്യങ്ങളും പണ്ഡിതന്മാരും പങ്കെടുക്കും. അസയ്യദ് സൈനുൽ ആബിദീൻ തങ്ങൾ അൽ ബുഖാരി കുന്നുങ്കൈ, സയ്യിദ് KS അലി തങ്ങൾ, ത്വാക്ക അഹമ്മദ് മൗലവി അൽ അസ്ഹരി, സമസ്ത സീനിയർ ഉപാധ്യക്ഷൻ UM അബ്ദുറഹ്മാൻ മുസ്ലിയാർ, അതുപോലെ തന്നെ സയ്യിദ് ഫضൽ ഹാമിദ് കോയമ്മ തങ്ങൾ, MS മദനി തങ്ങൾ ഓലമുണ്ട അടക്കമുള്ള അബ്ദുസലാം ദാരിമി, അബ്ദുൽ ഖാദർ അൽ കാസിമി ബംബ്രാണ അടക്കമുള്ള പ്രഗത്ഭ പണ്ഡിതന്മാരും സാദാത്യങ്ങളും ആ പരിപാടിയിൽ പങ്കെടുക്കും. കൃത്യം 12:30 തന്നെ പരിപാടി ആരംഭിക്കും. ಎದಿರ್ತೋಡ್ ಖತೀಬ್ ಅಬ್ದುಲ್ ನಾಸರ್ ಯಮಾನಿ, ಇ ಅಬ್ದುಲ್ಲಾ ಕುഞ്ഞി, ಹುಸೇನ್ ಬರ್ಕ, ಎಂ ಅಹಮದ್ ಹಾಜಿ, ಆಶಿಕ್ ಹುದವಿ ಎಂಬಿಬ್ಬರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ದುಬೈ ಕೆಎಂಸಿಸಿಯ ಆಶ್ರಯದಲ್ಲಿ UAE ರಾಷ್ಟ್ರೀಯ ದಿನಾಚರಣೆ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಯಿತು. ಡಿಸೆಂಬರ್ 1ರಂದು ಅಲ್ ನಾಸಿರ್ ಲಿಷರ್ಲ್ಯಾಂಡ್ನ ಐಸ್ರಿಂಗ್ ಆಡಿಟೋರಿಯಂನಲ್ಲಾಗಿದೆ ಕಾರ್ಯಕ್ರಮ. ದುಬೈ ಕೆಎಂಸಿಸಿಯ ಆಶ್ರಯದಲ್ಲಿ UAE ರಾಷ್ಟ್ರೀಯ ದಿನಾಚರಣೆ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಯಿತು. ಡಿಸೆಂಬರ್ 1ರಂದು ಅಲ್ ನಾಸಿರ್ ಲಿಷರ್ಲ್ಯಾಂಡ್ನ ಐಸ್ರಿಂಗ್ ಆಡಿಟೋರಿಯಂನಲ್ಲಾಗಿದೆ ಕಾರ್ಯಕ್ರಮ ಆಯೋಜಿಸಲಾಗಿರುವುದು. ಸಾಂಸ್ಕೃತಿಕ ಸಮ್ಮೇಳನ, ಕಲಾ ಕಾರ್ಯಕ್ರಮಗಳು ಮುಂತಾದವುಗಳು ನಡೆಯಲಿದೆ. ಪ್ರಮುಖ ಮುಖಂಡರು, ಅರಬ್ನ ಪ್ರಮುಖರು, ಸಾಮಾಜಿಕ ಸಾಂಸ್ಕೃತಿಕ ರಂಗ, ಉದ್ಯಮ, ವಾಣಿಜ್ಯ ವಲಯಗಳ ಪ್ರಮುಖರು ರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯ ರಕ್ಷಾಧಿಕಾರಿ AP ಶಂಶುದ್ದೀನ್ ಬಿನ್ ಮುಹಿಯುದ್ದೀನ್, ಚೇರ್ಮನ್ ಡಾಕ್ಟರ್ ಅನ್ವರ್ ಅಮೀನ್, ಪ್ರಧಾನ ಸಂಚಾಲಕ ಎಹ್ಯಾ ತಳಂಗರ, ಕೋಶಾಧಿಕಾರಿ ಇಸ್ಮೈಲ್ ಇರಮಲ, ರಾಯಿಸ್ ತಲಶೇರಿ ಎಂಬಿವರು ಸಹ ಸಂಚಾಲಕರಾಗಿ 501 ಸದಸ್ಯರ ಸ್ವಾಗತ ಸಂಘ ಸಮಿತಿಯನ್ನು ರಚಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನದ ಭಾಗವಾಗಿ ಕಾರ್ಮಿಕರ ಸಂಗಮ ಅಣಂಗೂರಿನಲ್ಲಿ ನಡೆಯಿತು. CITU ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ P. ಸಾಜಿ ಉದ್ಘಾಟಿಸಿದರು. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನದ ಭಾಗವಾಗಿ ಅಣಂಗೂರಿನಲ್ಲಿ ಆಯೋಜಿಸಿದ ಕಾರ್ಮಿಕರ ಸಂಗಮವನ್ನು CITU ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ P. ಸಾಜಿ ಉದ್ಘಾಟಿಸಿದರು. യുവജനങ്ങൾ ബാധിക്കുന്ന പ്രശ്നങ്ങൾ, തൊഴിലാളികൾ ബാധിക്കുന്ന പ്രശ്നങ്ങൾ, കർഷകരെ ബാധിക്കുന്ന പ്രശ്നങ്ങൾ എന്നിങ്ങനെ നമ്മുടെ സമൂഹത്തെ ആകെ ബാധിക്കുന്ന പ്രശ്നങ്ങൾ ചർച്ച ചെയ്യപ്പെടുന്ന വേദി കൂടിയാണ് സമ്മേളനങ്ങൾ. ആ സമ്മേളനങ്ങളിൽ നാടിനെ ബാധിക്കുന്ന പ്രശ്നം ചർച്ച ചെയ്യുന്നുണ്ട്. കാണണം മാധ്യമങ്ങൾ, നമ്മളെ തെരുവിലിട്ട് അലക്കി വിചാരണ ചെയ്ത് വിധി പറയുന്ന മാധ്യമങ്ങൾ കാണണം. CPIMന്റെ സമ്മേളനങ്ങളിൽ ഞാൻ ഈ പറയുന്ന മേഖലയിലെ വിഷയങ്ങളെ സംബന്ധിച്ച് ചർച്ച ചെയ്യുന്നുണ്ട്. സാർവദേശീയ പ്രശ്നത്തെ സംബന്ധിച്ച് ആ സമ്മേളനങ്ങളിൽ ചർച്ചയാവുന്നുണ്ട്. ദേശീയമായ പ്രശ്നങ്ങളെ സംബന്ധിച്ച് ആ സമ്മേളനത്തിൽ ചർച്ച ചെയ്യുന്നുണ്ട്. ಕಾಸರಗೋಡು ಸ್ಥಳೀಯ ಕಾರ್ಯದರ್ಶಿ S. ಸುನಿಲ್ ಅಧ್ಯಕ್ಷತೆ ವಹಿಸಿದ್ದರು. CITU ರಾಜ್ಯ ಕಾರ್ಯದರ್ಶಿ TK ರಾಜನ್, K. ರವೀಂದ್ರನ್, ಗಿರಿಕೃಷ್ಣನ್, PV ಕುഞ്ഞಂಬು ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ದುಬೈ ಕೆಎಂಸಿಸಿ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಯೋಜಿಸಲಾಗುವುದು. ಶಿಬಿರದ ಯಶಸ್ವಿ ನಿರ್ವಹಣೆಗಾಗಿ ಜಿಲ್ಲಾ ಸಮಿತಿ ಸಭೆ ನಡೆಯಿತು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ UAEಯ 53ನೇ ರಾಷ್ಟ್ರೀಯ ದಿನಾಚರಣೆಯ ಅಂಗವಾಗಿ ಡಿಸೆಂಬರ್ 2ರಂದು ರಕ್ತದಾನ ಶಿಬಿರ ಆಯೋಜಿಸಲಾಗುವುದು. ದುಬೈ ರಕ್ತದಾನ ಕೇಂದ್ರದಲ್ಲಿ ಕೈಂಡ್ನೆಸ್ ಬ್ಲಡ್ ಡೊನೇಷನ್ ತಂಡದ ಸಹಯೋಗದೊಂದಿಗೆ ಶಿಬಿರವನ್ನು ಆಯೋಜಿಸುವುದು. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 3 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. ಶಿಬಿರವನ್ನು ಯಶಸ್ವಿಗೊಳಿಸಲು ಮಂಡಲ ಮುನ್ಸಿಪಲ್ ಪಂಚಾಯತ್ ಮಟ್ಟದಲ್ಲಿ ಸಂಯೋಜಕರನ್ನು ಸಹ ನೇಮಿಸಲಾಗಿದೆ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ಭಾಗವಹಿಸುವಂತೆ ಮಾಡುವ ಮುನ್ಸಿಪಲ್ ಪಂಚಾಯತ್ ಮಂಡಲ ಸಮಿತಿಗಳಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಗುವುದು ಎಂದು ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಜಿಲ್ಲಾ ಪದಾಧಿಕಾರಿಗಳಾದ ಸಲಾಂ, CH ನೂರುದ್ದೀನ್, ಇಸ್ಮೈಲ್, ಸುಬೈರ್ ಅಬ್ದುಲ್ಲಾ, ರಫೀಕ್ ಮುಂತಾದವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಕೋಶಾಧಿಕಾರಿ ಡಾಕ್ಟರ್ ಇಸ್ಮೈಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖರೀದಿಸಿದ ಅರ್ಧ ಗಂಟೆಯಲ್ಲೇ ಕಾರೊಂದು ಬೆಂಕಿಗೆ ಆಹುತಿಯಾದ ಘಟನೆ. ಮಂಗಳೂರಿನ ಕದ್ರಿಯಲ್ಲಿ ಸಂಪೂರ್ಣ ಸುಟ್ಟು ಕರಕಲಾದ ಕಾರು, ಚಾಲಕ ಪಾರು. ಕಾಸರಗೋಡು ಉಪಜಿಲ್ಲಾ ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಯ ವತಿಯಿಂದ ನಡೆಸಲಾಯಿತು ಸೃಜನೋತ್ಸವ 24 ಕಾರ್ಯಕ್ರಮ. ಬೋಬಿಕಾನ AUP ಶಾಲೆಯಲ್ಲಿ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವ 18ರಂದು ಆರಂಭ.
ಮಾಲಿನ್ಯ ಮುಕ್ತ ನವಕೇರಳ ಜನಕೀಯ ಜಾಗೃತಿ ಅಭಿಯಾನದ ಅಂಗವಾಗಿ ಮಕ್ಕಳ ಹರಿತ ಸಭೆ ಹೆಣ್ಮಗಜೆ ಗ್ರಾಮ ಪಂಚಾಯಿತಿಯ ನೇತೃತ್ವದಲ್ಲಿ. ಖ್ಯಾತ ಚಿತ್ರಕಾರ ಭಾರ ಭಾಸ್ಕರನವರು ರಚಿಸಿದ ಅಡುಕಳ ಪುಸ್ತಕದ ಬಿಡುಗಡೆ ಅದ್ದೂರಿ ಕಾರ್ಯಕ್ರಮದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.